ಇದೆ ಒನ್ ಆಫ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ ಕಂಟ್ರಿ ನಮ್ಮದು ಆ್ಯಂಡ್ ವಿ ಬಿಲೀವ್ ಇನ್ ಫಾರ್ಮ್ ಅ ವೆರಿ ಸ್ಟ್ರಾಂಗ್ ಡೆಮೋಕ್ರಸಿ. ನಾವು ಯೂನಿಯನ್ ಆಫ್ ಸ್ಟೇಟ್ಸ್, ಸೊ ವಿಶೇಷವಾಗಿ ನಮ್ಮ ಸ್ಟೇಟು ಕಳೆದ ವರ್ಷ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ ಮಾಡಿತ್ತು. ಈ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅದೇ ರೀತಿಯಾಗಿ ಮಾಧವ್ ಸಾಹೇಬರು ಏನು ಈ ಒಂದು ಮುತುವರ್ಜಿ ವಹಿಸಿ ಈ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಮಾಡ್ತಾಯಿದ್ದಾರೆ. ದೇಶದ ಗಮನ ಸೆಳೆತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅರ್ಥ ಏನಂತಂದರೆ ಇದರಲ್ಲಿ ಜನರು ಪಾರ್ಟಿಸಿಪೇಟ್ ಮಾಡಬೇಕು. ಈ ಒಂದು ಸಂವಿಧಾನದ ಬಗ್ಗೆ, ಈ ಪೀಠಿಕೆ ಬಗ್ಗೆ ಇರತಕ್ಕಂಥ ಏನು ಅಂಶಗಳಿದ್ದಾವೆ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು, ಅದ್ರ ಬಗ್ಗೆ ಜಾಸ್ತಿ ಜಾಗೃತರಾಗಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಸೊ ನಿಮ್ಮ ಮುಖಾಂತರ ಇಡೀ ಭಾರತ ದೇಶದ ಜನತೆಗೆ ಹಾಗೂ ವಿಶೇಷವಾಗಿ ನಮ್ಮ ಕರ್ನಾಟಕ ಜನತೆಗೆ ಈ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು, ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ಬೇಡ್ಕೊಳ್ತೇನೆ. ನೀವು ಬಿಜೆಪಿ ಅವ್ರ ಮೇಲೆ ದ್ವೇಷ ಮಾಡ್ತಿದ್ದೀರಾ? ರಾಜಕಾರಣ ಮಾಡ್ತಿದೆ ಕಾಂಗ್ರೆಸ್. ನಾವು ದೇಶದ ರಾಜಕಾರಣ ಏನು ಮಾಡ್ತಾ ಇದೀವಿ ಅಂತ ಬಿಜೆಪಿ ಅವ್ರ ಮೇಲೆ ಇಲ್ಲ ಸಲದ ಕೇಸ್ ಹಾಕೋದು, ಅರೆಸ್ಟ್ ಮಾಡೋದು. ಈಗ ಅದೇ ಹೇಳ್ತೀವಲ್ರಿ, ಈಗ ಅವ್ರಿಗೆ ಏನಂದರೆ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡೇ ಮಾತಾಡಲ್ಲ. ಅವ್ರು ಏನಂದರೆ ಸುಮ್ಮನೆ ಮಾತಾಡ್ತಾರೆ. ಈಗ ಅದೇ ಹೇಳ್ದಲ್ಲ, SIT CBI ಅವರು ಇಡೀ ಭಾರತ ದೇಶದಲ್ಲಿ 3,000ಕ್ಕೂ ಹೆಚ್ಚು ದಾಖಲೆ ಪ್ರಕರಣಗಳು ಮಾಡಿದ್ದಾರೆ. ಅದರ 95% ಬರೀ ಅಪೋಸಿಷನ್ ಇದ್ದಾರೆ. ವೆನ್ ದೇ ಆರ್ ರೂಲಿಂಗ್, ಕಳೆದ 10 ವರ್ಷ ಕೇಂದ್ರದಲ್ಲಿ ಅವರೇ ಆಡಳಿತದಲ್ಲಿದ್ದು, ಬಹುತೇಕ ಒಂದು 19-20 ರಾಜ್ಯಗಳು ಅವರೇ ಆಡಳಿತದಲ್ಲಿದ್ದು ಅಪೋಸಿಷನ್ ಮೇಲೆ ಕೇಸ್ ಹಾಕ್ತಾರೆ. ಅಂತ ಅರ್ಥ ಏನು? ಯಾರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ? ಸೊ ಇಂಥವಕ್ಕೆಲ್ಲ ನಾವು ಏನು ಉತ್ತರ ಕೊಡೋಣ ಹೇಳ್ರಿ? ಏನು ಮಾಡಿದ್ರು ಅಷ್ಟೇ ಐತೆ, ಏನು ಮಾಡಲಿ. ಈಗ ಫಾರ್ ಎವ್ರಿಥಿಂಗ್ ದೇ ಹ್ಯಾವ್ ಟು ಆನ್ಸರ್. ಸೊ ಗುಡ್ ಲಕ್. ಇದೆ ಒನ್ ಆಫ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ ಕಂಟ್ರಿ ನಮ್ಮದು ಆ್ಯಂಡ್ ವಿ ಬಿಲೀವ್ ಇನ್ ಫಾರ್ಮ್ ಅ ವೆರಿ ಸ್ಟ್ರಾಂಗ್ ಡೆಮೋಕ್ರಸಿ. ನಾವು ಯೂನಿಯನ್ ಆಫ್ ಸ್ಟೇಟ್ಸ್, ಸೊ ವಿಶೇಷವಾಗಿ ನಮ್ಮ ಸ್ಟೇಟು ಕಳೆದ ವರ್ಷ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ ಮಾಡಿತ್ತು. ಈ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅದೇ ರೀತಿಯಾಗಿ ಮಾಧವ್ ಸಾಹೇಬರು ಏನು ಈ ಒಂದು ಮುತುವರ್ಜಿ ವಹಿಸಿ ಈ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಮಾಡ್ತಾಯಿದ್ದಾರೆ. ದೇಶದ ಗಮನ ಸೆಳೆತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅರ್ಥ ಏನಂತಂದರೆ ಇದರಲ್ಲಿ ಜನರು ಪಾರ್ಟಿಸಿಪೇಟ್ ಮಾಡಬೇಕು. ಈ ಒಂದು ಸಂವಿಧಾನದ ಬಗ್ಗೆ, ಈ ಪೀಠಿಕೆ ಬಗ್ಗೆ ಇರತಕ್ಕಂಥ ಏನು ಅಂಶಗಳಿದ್ದಾವೆ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು, ಅದ್ರ ಬಗ್ಗೆ ಜಾಸ್ತಿ ಜಾಗೃತರಾಗಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಸೊ ನಿಮ್ಮ ಮುಖಾಂತರ ಇಡೀ ಭಾರತ ದೇಶದ ಜನತೆಗೆ ಹಾಗೂ ವಿಶೇಷವಾಗಿ ನಮ್ಮ ಕರ್ನಾಟಕ ಜನತೆಗೆ ಈ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು, ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ಬೇಡ್ಕೊಳ್ತೇನೆ. ನೀವು ಬಿಜೆಪಿ ಅವ್ರ ಮೇಲೆ ದ್ವೇಷ ಮಾಡ್ತಿದ್ದೀರಾ? ರಾಜಕಾರಣ ಮಾಡ್ತಿದೆ ಕಾಂಗ್ರೆಸ್. ನಾವು ದೇಶದ ರಾಜಕಾರಣ ಏನು ಮಾಡ್ತಾ ಇದೀವಿ ಅಂತ ಬಿಜೆಪಿ ಅವ್ರ ಮೇಲೆ ಇಲ್ಲ ಸಲದ ಕೇಸ್ ಹಾಕೋದು, ಅರೆಸ್ಟ್ ಮಾಡೋದು. ಈಗ ಅದೇ ಹೇಳ್ತೀವಲ್ರಿ, ಈಗ ಅವ್ರಿಗೆ ಏನಂದರೆ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡೇ ಮಾತಾಡಲ್ಲ. ಅವ್ರು ಏನಂದರೆ ಸುಮ್ಮನೆ ಮಾತಾಡ್ತಾರೆ. ಈಗ ಅದೇ ಹೇಳ್ದಲ್ಲ, SIT CBI ಅವರು ಇಡೀ ಭಾರತ ದೇಶದಲ್ಲಿ 3,000ಕ್ಕೂ ಹೆಚ್ಚು ದಾಖಲೆ ಪ್ರಕರಣಗಳು ಮಾಡಿದ್ದಾರೆ. ಅದರ 95% ಬರೀ ಅಪೋಸಿಷನ್ ಇದ್ದಾರೆ. ವೆನ್ ದೇ ಆರ್ ರೂಲಿಂಗ್, ಕಳೆದ 10 ವರ್ಷ ಕೇಂದ್ರದಲ್ಲಿ ಅವರೇ ಆಡಳಿತದಲ್ಲಿದ್ದು, ಬಹುತೇಕ ಒಂದು 19-20 ರಾಜ್ಯಗಳು ಅವರೇ ಆಡಳಿತದಲ್ಲಿದ್ದು ಅಪೋಸಿಷನ್ ಮೇಲೆ ಕೇಸ್ ಹಾಕ್ತಾರೆ. ಅಂತ ಅರ್ಥ ಏನು? ಯಾರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ? ಸೊ ಇಂಥವಕ್ಕೆಲ್ಲ ನಾವು ಏನು ಉತ್ತರ ಕೊಡೋಣ ಹೇಳ್ರಿ? ಏನು ಮಾಡಿದ್ರು ಅಷ್ಟೇ ಐತೆ, ಏನು ಮಾಡಲಿ. ಈಗ ಫಾರ್ ಎವ್ರಿಥಿಂಗ್ ದೇ ಹ್ಯಾವ್ ಟು ಆನ್ಸರ್. ಸೊ ಗುಡ್ ಲಕ್.